ಗಾಯ್ಸ್ ನೋಡಿ ಹೇಗಿದೆ, ಬೇಸಿಗೆ ಕಾಲದಲ್ಲೇ ಹಿಂಗಿದೆ, ಚಳಿಗಾಲದಲ್ಲಿ ಹೆಂಗಿರ್ಬೋದು. ನಮ್ಮ ಮಾವಗೆ ಗೊತ್ತಿಲ್ಲ. ಆಯನ ಗುಡ್ ಮಾರ್ನಿಂಗ್ ಗಾಯ್ಸ್. ಈಗ ಅರ್ಲಿ ಮಾರ್ನಿಂಗ್ 6 o'clock ಆಗಿದೆ. ಈಗ ಇಲ್ಲಿಂದ ಟೆಂಪಲಿಗೆ ಹೊರಟಿದ್ದೀವಿ. ತುಂಬ ಅಂದರೆ ತುಂಬ ಚಳಿ ಇದೆ. ಇಲ್ಲಿದ್ದು ವೆದರ್ ನಾನು ನಿಮ್ಗೆ ತೋರಿಸ್ತೀನಿ ಹೇಗಿದೆ ಅಂತ. ತುಂಬ ಚಳಿ ಇದೆ ಗಾಯ್ಸು. ಸ್ಟಾರ್ಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಇಂಜಿನ್ ಹೀಟ್ ಆಗಲಿ ಅಂತ. ನನ್ನ ಗಜ ಈ ಆ್ಯಂಗಲಲ್ಲಿ ಹೆಂಗೆ ಕಾಣಿಸ್ತಾನೆ ಅಂತ ಒಂದು ಕಮೆಂಟ್ ಹಾಕಿ ಗೈಸ್. ಎಸ್ ಗೈಸ್, ನಾವಿವಾಗ ಹೊರಟ್ವಿ. ಐ ಥಿಂಕ್ ಇಲ್ಲಿಂದ ಅರೌಂಡ್ 30 kilometers ಇದೆ ಮನೆಯಿಂದ ಟೆಂಪಲು. ಸೊ ನಾನು ಅಣ್ಣನ ಹಿಂದೆನೇ ಹೋಗ್ತಿದ್ದೀನಿ. ತುಂಬ ಅಂದರೆ ತುಂಬ ಚಳಿ ಇದೆ ಗೈಸ್, ಹೆವಿ ಇದೆ. ಸೊ ಜಾಕೆಟ್ ಹಾಕ್ಕೊಂಡಿದ್ದೀನಿ, ಅಣ್ಣನ ಹಿಂದೆನೇ ಹೋಗೋಣ ಅಂತಿದ್ದೀನಿ. ಚಲೋ ಗೈಸ್. ಗೈಸ್ ಹಾಗೆ ನನ್ನ ಜೊತೆ ಮಾರ್ನಿಂಗ್ ವ್ಯೂನ ಎಕ್ಸ್ಪ್ಲೋರ್ ಮಾಡಿ ಗೈಸ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ವ್ಯೂ ಸಿಗುತ್ತೆ ನೋಡಿ ಗೈಸ್. ಅಣ್ಣ ಗಾಡಿ ನಿಲ್ಲಿಸಿದ್ದಾನೆ, ಅದೇನೋ ಅಡುಗೆ ಸಾಮಾನು ತಗೋಬೇಕಂತೆ. ಸೊ ಅಣ್ಣಂಗೆ ವೇಟಿಂಗ್. 12 seconds later. ಗಾಯ್ಸ್ ನೋಡಿ ಹೇಗಿದೆ, ಬೇಸಿಗೆ ಕಾಲದಲ್ಲೇ ಹಿಂಗಿದೆ, ಚಳಿಗಾಲದಲ್ಲಿ ಹೆಂಗಿರ್ಬೋದು. ಫುಲ್ ಚಳಿ ಗಾಯ್ಸ್, ಫುಲ್ ಚಳಿ. ಆಪೋಸಿಟ್ ಗಾಡಿಗಳಿಗೆ ಕಾಣಿಸಲ್ಲಂತ ಹಜಾರ್ಡ್ ಲೈಟ್ ಹಾಕೊಂಡು ಹೋಗ್ತಿದ್ದೀನಿ ಗಾಯ್ಸ್. A few inches later. ಎಸ್ ಗಾಯ್ಸ್, ಇವಾಗ ಟೆಂಪಲ್ ಬಂತು. ಇನ್ನೂ ಹೋಗೋಕ್ಕಿದೆ, ಇದು ಟೆಂಪಲ್, ಇದು ಎಂಟ್ರಿ. ಸೊ ಟೆಂಪಲ್ ಬಗ್ಗೆ ನಾನು ಒಳಗೆ ಹೋಗ್ತಾ ಹೇಳ್ತೀನಿ. ಈ ದೇವಸ್ಥಾನಕ್ಕೆ ಬರೋದಾದರೆ ಹಾಸನಿಂದ 60 kilometer ಆಗುತ್ತೆ. ಆ್ಯಂಡ್ ಸಕಲೇಶ್ಪುರದಿಂದ ಐ ಥಿಂಕ್ ಅರೌಂಡ್ 30 kilometer ಆಗುತ್ತೆ ಗೈಸ್. ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂದರೆ, ನಿಮಗೆ ಕೋರ್ಟಲ್ಲಿ ಅಥವಾ ಆಸ್ಪತ್ರೆಗಳಲ್ಲಿ ಆಗದಿರೋ ಕೆಲಸಗಳಲ್ಲೆಲ್ಲ ಈ ತಾಯಿ ಮುಂದೆ ಬೇಡ್ಕೊಂಡು ಹರಕೆ ಹೇಳಿದ್ರೆ ಆಗುತ್ತೆ ಅನ್ನೋ ಏನೋ ನಂಬಿಕೆ. ಅಂದರೆ ಏನೇ ಕಷ್ಟ ಇದ್ದರೂ ಈ ದೇವರು ಪರಿಹರಿಸ್ತಾರೆ ಅನ್ನೋ ನಂಬಿಕೆ. ಆ್ಯಂಡ್ ಆ್ಯಕ್ಚುಲಿ ಈ ಅನುಭವ ನನಗೂ ಆಗಿದೆ. ಸೊ ನಮಗೂ ಒಂದು ನಂಬಿಕೆ ಇದೆ. ಶ್ರೀ ಚೌಡೇಶ್ವರಿ ಅಮ್ಮಂಗೆ ಹಂದಿ, ಕುರಿ, ಕೋಳಿ ಈ ಮೂರೂ ಆಗುತ್ತೆ. ಆದರೆ ಭೂತಪ್ಪ ದೇವರಿಗೆ
ಕುರಿ ಕೋಳಿ ಮಾತ್ರ ಆಗೋದು. ಆ್ಯಂಡ್ ಶ್ರೀ ಚೌಡೇಶ್ವರಿ ದೇವರಿಗೆ ಯಾರು ಬೇಕಾದರೂ ಅಡುಗೆ ಮಾಡ್ಬೋದು. ಆದರೆ ಭೂತಪ್ಪ ದೇವರಿಗೆ ಕೋಳಿ ಕುರಿನ ಮಣ್ಣಿನ ಮಡಿಕೆಲೇ ಮಾಡಬೇಕು ಆ್ಯಂಡ್ ಅಡುಗೆನೂ ಗಂಡಸರೇ ಮಾಡಬೇಕು. ಸೊ ಗಾಯ್ಸ್, ನಿಮಗೆ ಯಾವುದೇ ಥರ ಕಷ್ಟಗಳಿರಲಿ ದೇವ್ರ ಹತ್ರ ಬಂದುಬಿಟ್ಟು ಒಂದು ಸಲ ಹರಕೆ ಮಾಡ್ಕೊಂಡು ಹೋಗಿ ಆ್ಯಂಡ್ ಎಲ್ಲ ಒಳ್ಳೆದಾದ್ಮೇಲೆ ಹರಕೆ ತೀರಿಸಿ. ಓಕೆ ಗಾಯ್ಸ್, ನಾವೀಗ ಇಲ್ಲಿಂದ ಬ್ರೇಕ್ಫಾಸ್ಟಿಗೆ ದೊಡ್ಡಮ್ಮನ ಮನೆಗೆ ಹೋಗ್ತಿದ್ದೀವಿ. ಸರಿ ಹೇಳಕ್ಕೇನು ಹೇಳು. ನಿಲ್ಲ ಸರಿ ಮನ್ವಿತ್ ಯಾಕೆ ಅಕ್ಕ ಕೊಡು. ಚೆನ್ನಾಗಿ ಕೊಟ್ಟ. ಒಂದೊಂದು ಬಿತ್ತು ಕಣ ತಗೋಬಾರ. ನಮ್ಮ ಮಾವಗೆ ನಂಗೆ ಗೊತ್ತಿಲ್ಲ. ಎಸ್ ಗಾಯ್ಸ್, ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಪಾಪು ಜೊತೆ ಆಟ ಆಡ್ತಿದ್ದೆ. ಆವಾಗಲೇ ಅಣ್ಣನ ಕಾಲ್ ಬಂತು, ಅರ್ಜೆಂಟಾಗಿ ಟೆಂಪಲ್ಗೆ ಬಾ ಅಂತ. ಸೊ ಟೆಂಪಲ್ಗೆ ಹೋದೆ. A few inches later. ಫ್ರೆಂಡ್ಸ್, ಇವಾಗ ನಾವು ಟೆಂಪಲಿಂದ ಬಂದ್ವಿ. ಈಗ ಎಡೆ ಇಕ್ಕಕ್ಕಂತ ಅಡುಗೆ ಮಾಡ್ತಾಯಿದ್ದೀವಿ. ಈಗ ಅಡುಗೆದ ಲೊಕೇಶನಿಗೆ ತಗೊಂಡು ಹೋಗ್ತೀನಿ. ಅಲ್ಲಿ ಏನೆಲ್ಲ ಅಡುಗೆ ಅಂತ ಅಲ್ಲೇ ಗೊತ್ತಾಗುತ್ತೆ. A few minutes later. ಗಾಯ್ಸ್, ಇವರು ಅಸಿಸ್ಟೆಂಟು, ಇವ್ರು ಮೇನ್ ಚೆಫ್ ಅಲ್ಲ. ಅಸಿಸ್ಟೆಂಟು ಮೇನ್ ಚೆಫ್ನ ತೋರಿಸ್ತೇನೆ ನೀವೇ ನೋಡಿ. ನೋಡಿ ಮೇನ್ ಚೆಫ್ ಇವರೇ, ನಮ್ಮ ಛೋಟಾ ಚೆಫ್, ಮೇನ್ ಚೆಫ್. ಮಟನು, ಚಿಕನು, ಹಾಯ್ ಅಣ್ಣ. ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ. ಒಳ್ಳೆ ಕೊಬ್ಬರಿ ಉಂಟು ಮಾರೆ, ಇದು ಚಂದ ಐತೆ. ನಿನ್ನ ಹೆಸರೇನಾ? ಉತ್ತಮ್, ಅವಂದು ಜಶ್ವಂತ್. ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್. ನನ್ನ ಮಾವಂದು ನನ್ನ ಮಾವಂದು ಯೂಟ್ಯೂಬ್ ಪೇಜ್ನ ಯೂಟ್ಯೂಬ್ನ ಫಾಲೋ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್. ಅಷ್ಟೇ. ನಮ್ಮ ಮೇನ್ ಭಟ್ರು ಮಟನಿಗೆ ಮಸಾಲೆ ತಯಾರು ಮಾಡ್ತಿದ್ದಾರೆ. ರೈಸ್ ನೋಡಿ ಹೇಗೆ ಮಾಡ್ತಿದ್ದಾನೆ ಅಂತ. ಮಾಡು. ಮಲೆನಾಡು ಮಟನ್, ಮಲೆನಾಡು ಕೋಲ್, ಮಲೆನಾಡು ಚಿಕನ್. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು 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 ಏನೋ ಬೇಕಣ್ಣ. ಇದು ಸರಿಯಾಗ್ಲಿಲ್ವೇ? ಇಲ್ಲ ಬೇಕು. ಮಲೆನಾಡು ಮಟನ್ ಮಾಡುವ ವಿಧಾನ, ಮಲೆನಾಡು ಚಿಕನ್ ಮಾಡುವ ವಿಧಾನ, ಮಲೆನಾಡು ಕೋಲ್ ಮಾಡುವ ವಿಧಾನ.
ನೋಡಿ ಗಾಯ್ಸ್, ನಂಗೆ ದೊಡ್ಡ ದೊಡ್ಡಪ್ಪನೂ ಚಿಕ್ಕ ದೊಡ್ಡಪ್ಪನೂ ಹೆಂಗೆ ಮಾತಾಡ್ತಿದ್ರು, ಫುಲ್ ಡಿಸ್ಕಷನ್ ಅಬೌಟ್ ಅಗ್ರಿಕಲ್ಚರ್. ಎಷ್ಟು ಕಾಫಿ ರೇಟ್ ಎಷ್ಟು, ಅದೇ ಡಿಸ್ಕಷನ್, ಬೇರೆ ಏನೂ ಇಲ್ಲ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನಮ್ಮ ಅಜ್ಜಿ ಪಕ್ಕ ಕೂತಿರೋರು ದೊಡ್ಡಮ್ಮ, ಆಮೇಲೆ ಚಿಕ್ಕ ದೊಡ್ಡಮ್ಮ, ಆಮೇಲೆ ನಮ್ಮಮ್ಮ. ಇವನು ದೊಡ್ಡಣ್ಣ ಅಂದರೆ ದೊಡ್ಡಮ್ಮನ ಮಗ, ಅವ್ರ ಹೆಂಡತಿ ನಮ್ಮ ಅತ್ತಿಗೆ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಲೈಫ್ ಕೊಟ್ರೆ ಏನು ಬರಲ್ಲ ಅಂದ್ರೆ ಅಡ್ವಾನ್ಸ್ ಕೊಟ್ಬಿಡೋರು ಕಣ ಹಂಗೆ. 50 ಜನ ಇದ್ದಾರೆ. ಜೋಗೋ ಅಕ್ಕ ತಂಗಿರು ಫುಲ್ಲು ಡಿಸ್ಕಷನು. ಬಟ್ ಅದಕ್ಕೆ ಪಾಪುನ ಆಟಾಡಿಸ್ತವ್ರೆ, ಬಟ್ ಪಾಪು ಕೇಳ್ತಾನೇ ಇಲ್ಲ. ನೋಡಿ ಗಾಯ್ಸ್, ಇದು ಆ್ಯಕ್ಚುಲಿ ಕುರಿ ಲಿವರು, ಬಟ್ ನಮ್ಮ ಹಳ್ಳಿ ಸೈಡಲ್ಲಿ ಇದನ್ನು ಈರಿ ಅಂತಾರೆ, ಈರಿ. ಟಡಾ, ರಾಗಿ ಮುದ್ದೆ. ಗೈಸ್, ನಾವಿವಾಗ ಎಡೆ ಇಕ್ಕಕ್ಕೆ ಬಂದ್ವಿ. One eternity later. ಅಲ್ಲಿ ನಾವು ಮುಟ್ಟಕ್ಕಿಲ್ಲ, ಏನ್ ಮಾಡೋದು ಅಂತ. ಗಾಯ್ಸ್, ಈಗ ಎಲ್ಲ ಪೂಜೆ ಆಯಿತು, ಊಟ ಆಯಿತು, ಎಲ್ಲ ಆಯಿತು. ಇವಾಗ ನಾನು ರಿಟರ್ನ್ ಮ್ಯಾಂಗ್ಳೂರ್ಗೆ ಹೊರಟಿದ್ದೀನಿ. ಬಟ್ ಬರೋಗ ಬಿಸ್ಲೆಘಾಟಿಯಾಗಿ ಬಂದಿದ್ದೆ. ಈಗ ಹೋಗಾಗ ಶೇಡಿಘಾಟಿಯಾಗಿ ಹೋಗ್ತಿದ್ದೀನಿ. ಶೇಡಿಘಾಟಿ, ಗುಂಡ್ಯ ಹಾಗೆ ಹೋಗ್ತಿದ್ದೀನಿ. ನಾನು ಶೇಡಿಘಾಟಿಯಲ್ಲಿ ಸ್ವಲ್ಪ ವೀಡಿಯೋ ಮಾಡ್ತೀನಿ, ಆಮೇಲೆ ಗುಂಡ್ಯದ ಹತ್ರ ಮಾಡ್ತೀನಿ ಸ್ವಲ್ಪ, ಆಮೇಲೆ ಸೀದಾ ಮಂಗಳೂರೇ. ರೋಡೆಲ್ಲ ಚೆನ್ನಾಗಿದೆ, ತೊಂದರೆ ಇಲ್ಲ. ಸೊ ಈ ಕಡೆಯಿಂದ ಹೋಗ್ತಾ ಇದ್ದೀನಿ. ಇನ್ನು ನಾವು ಮ್ಯಾಂಗ್ಳೂರಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಗಾಯ್ಸ್, ಇನ್ನೊಂದೇನೆಂದರೆ, ನಾನು ಈ ಬ್ಲಾಗನ್ನ ಪಾರ್ಟ್ 1, ಪಾರ್ಟ್ 2 ಆಗಿಬಿಡ್ತಾ ಇದ್ದೀನಿ. ಇನ್ ಫ್ಯೂಚರಲ್ಲೂ ಹೀಗೆ ಟ್ರಾವೆಲ್ ವ್ಲಾಗ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ. ಎಸ್ ಗಾಯ್ಸ್, ಗುಂಡ್ಯ ಬಂತು. ನಾನಿಲ್ಲೊಂದು ಟೀ ಬ್ರೇಕ್ ತಗೊಳ್ತೀನಿ, ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ. later. ಎಸ್ ಗಾಯ್ಸ್, ನಾವೀಗ ಮಂಗಳೂರು ರೀಚ್ ಆದ್ವಿ. ಆಲ್ಮೋಸ್ಟ್ ಇನ್ನು ನನಗೆ ಮನೆ ರೀಚ್ ಆಗೋಕ್ಕೆ 5 ಕಿಲೋಮೀಟರ್ಸ್ ಇದೆ ಅಷ್ಟೇ. ನನಗೆ ಟೆಂಪಲಿಂದ ಮಂಗಳೂರು ರೀಚ್ ಆಗೋಕ್ಕೆ 3 hours ಬೇಕಾಯಿತು. ಸೊ 4 o'clock ಹೊರಟಿದ್ದು.
ಇವಾಗ ಅರೌಂಡ್ 6:50 ಐ ಥಿಂಕ್. ಹೌದು 6:50 ಇವಾಗ. ನಾನು ಅದೇ 2-45 ಅವರ್ಸಲ್ಲಿ ಬಂದುಬಿಟ್ಟಿದ್ದೀನಿ, ಎಲ್ಲೂ ನಿಲ್ಲಿಸಲಿಲ್ಲ ಅಷ್ಟು. ಸೊ ಗಾಯ್ಸ್, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಮೇನ್ ಥಿಂಗ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಯಾರೆಲ್ಲ ನನ್ನ ಫಸ್ಟ್ ವ್ಲಾಗ್ ಇದು ಪಾರ್ಟ್ 1ನ ಮಿಸ್ ಮಾಡಿರ್ತೀರ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ, ಪ್ಲೀಸ್ ಹೋಗಿ ನೋಡಿ. ಎಸ್, ದ್ಯಾಟ್ಸ್ ಇಟ್ ಫಾರ್ ದ ಡೇ ಗಾಯ್ಸ್. ನಿಮಗೇನಾದರೂ ಸಜೆಷನ್ ಕೊಡಬೇಕು ಅನ್ಸಿದ್ರೆ ಕಮೆಂಟಲ್ಲಿ ತಿಳಿಸ್ಬಿಡಿ ನನಗೆ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ಟ್ರಾವೆಲ್ ಮಾಡಿ, ಮತ್ತೆ ಸಿಗೋಣ. ಬಾಯ್ ಬಾಯ್.